ಸ್ವಯಂ ಉದ್ಯೋಗಗಳ ಸ್ಟಾರ್ಟ್ಅಪ್ ಚಟುವಟಿಕೆಗಳಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಜಿಎಸ್ಎಸ್ಎಸ್ ಟೆಕ್ನಾಲಜಿ ಬಿಸಿನೆಸ್ ಇನ್ಕ್ಯುಬೇಟರ್ ಫೌಂಡೇಶನ್ ಸಂಸ್ಥೆಯಿಂದ ಮಾರ್ಗದರ್ಶನ ಮತ್ತು ಬೆಂಬಲ ಒದಗಿಸಲಾಗುತ್ತಿದೆ ಎಂದು ಸಂಸ್ಥೆಯ ಸಿಇಒ ಯಶಸ್ವಿ ನಾಗ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಾರತ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ನಿಧಿ ಐಟಿಬಿಐ ಯೋಜನೆಯಡಿ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದ್ದು, ಮೈಸೂರು ಹಾಗೂ ಸುತ್ತಮುತ್ತಲ ಪ್ರದೇಶದಲ್ಲಿ ತಂತ್ರಜ್ಞಾನ ಆಧಾರಿತ ಸ್ಟಾರ್ಟ್ಅಪ್ಗಳಿಗೆ ನೆರವಾಗುತ್ತಿದೆ ಎಂದರು. ಜಿಎಸ್ಎಸ್ಎಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಫಾರ್ ವಿಮೆನ್ ಜಿಎಸ್ಎಸ್ಎಸ್ ಐಇಟಿಡಬ್ಲ್ಯೂ ಆವರಣದಲ್ಲಿ ಸಂಸ್ಥೆಯು ಕಾರ್ಯನಿರ್ವಹಿಸುತ್ತಿದೆ. ಕೃಷಿ, ಆಹಾರ, ಆರೋಗ್ಯ ಕ್ಷೇತ್ರಗಳಲ್ಲಿ ವಿನೂತನ ರೀತಿಯ ಉದ್ಯಮಗಳ ಆರಂಭಕ್ಕೆ ಮೂಲಸೌಕರ್ಯ, ಮಾರ್ಗದರ್ಶನ, ನೆಟ್ವರ್ಕಿಂಗ್, ಮಾರುಕಟ್ಟೆ ಸಂಪರ್ಕ ಮತ್ತು ಅನುದಾನ ಮಾರ್ಗದರ್ಶನ ನೀಡಲಾಗುವುದು. ಈಗಾಗಲೇ ಸಂಸ್ಥೆಯಿಂದ 10 ಸ್ಟಾರ್ಟ್ಅಪ್ ಕಂಪನಿಗಳು ಆರಂಭಗೊಂಡು ಕಾರ್ಯನಿರ್ವಹಿಸುತ್ತಿವೆ ಎಂದರು. ಸಂಸ್ಥೆಯು ಪ್ರೀ ಇನ್ಕ್ಯುಬೇಷನ್ ಮತ್ತು ಐಡಿಯಾ ಮಾರ್ಗದರ್ಶನ, ರೂ10 ಲಕ್ಷದವರೆಗೆ ಸ್ಟಾರ್ಟ್ಅಪ್ ಅನುದಾನ, ಆಹಾರ ಸಂಸ್ಕರಣೆ ಉದ್ಯಮದಲ್ಲಿ ತೊಡಗಿರುವವರು ಸಂಸ್ಥೆಯಲ್ಲಿ ಲಭ್ಯವಿರುವ ಯಂತ್ರೋಪಕರಣಗಳ ಬಳಕೆಗೆ ಅವಕಾಶ, ಪ್ರೋಟೋಟೈಪ್ ಅಭಿವೃದ್ಧಿಗೆ ಸಹಾಯ, ವ್ಯವಹಾರ ಮಾರ್ಗದರ್ಶನ, ಮಾರುಕಟ್ಟೆ ಸಂಪರ್ಕ, ಹೂಡಿಕೆದಾರರ ಸಂಪರ್ಕ ಮತ್ತು ಅನುದಾನಕ್ಕೆ ಸೂಕ್ತ ಸಹಾಯ ಒದಗಿಸಲಾಗುವುದು ಎಂದು ವಿವರಿಸಿದರು. ತಾಂತ್ರಿಕ ಮಹಾವಿದ್ಯಾಲಯ ಜಿಎಸ್ಎಸ್ಎಸ್ ಇಂಜಿನಿಯರಿಂಗ್ ಕಾಲೇಜ್, ವಿಮೆನ್ಸ್ ಇಂಜಿನಿಯರಿಂಗ್ ಕಾಲೇಜಿಂದ ಬಂದಿದ್ದೀವಿ. ಅಲ್ಲಿ ಒಂದು ಸ್ಟಾರ್ಟ್ಅಪ್ ಇನ್ಕ್ಯುಬೇಷನ್ ಸೆಂಟರ್ ಅಂತ ಇದೆ. ಅಲ್ಲಿ ನಾನು ಸಿಇಒ ಆಗಿದ್ದೀನಿ. ನನ್ನ ಹೆಸರು ಯಶಸ್ವಿ ನಾಗ್ ಅಂತ. ಇವರು ನಮ್ಮ ಕೊಲ್ಲಿಗೂ ಅಶೋಕಾನಂದ್ ಇನ್ಕ್ಯುಬೇಷನ್ ಮ್ಯಾನೇಜರು, ಇವರು ಸಂಜಯ್ ಪಾಂಡೆ, ಇವರು ಇನ್ಕ್ಯುಬೇಷನ್ ಅಸೋಸಿಯೇಟ್. ಸೊ ಈ G++ ಇಂಜಿನಿಯರಿಂಗ್ ಕಾಲೇಜ್ ಅಂತ KRS ರೋಡಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜು, ಫಸ್ಟ್ ವಿಮೆನ್ಸ್ ಇಂಜಿನಿಯರಿಂಗ್ ಕಾಲೇಜ್ ಕರ್ನಾಟಕದಲ್ಲಿ. ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಗೌರ್ಮೆಂಟ್ ಆಫ್ ಇಂಡಿಯಾ ಅವರ ಸಹಾಯದಿಂದ ನಾವು ಒಂದು ಸ್ಟಾರ್ಟ್ಅಪ್ ಇನ್ಕ್ಯುಬೇಷನ್ ಸೆಂಟರ್ ಅಂತ ಸ್ಥಾಪನೆ ಮಾಡಿದ್ದೀವಿ. ಇದರ ಉದ್ದೇಶ ಏನು ಅಂದರೆ, ಸ್ಟಾರ್ಟ್ಅಪ್ಗಳು ಮತ್ತು ಹೊಸ ಉದ್ಯಮಶೀಲರು ಉದ್ಯಮದಾರರು ಯಾರಿದ್ದಾರೋ ಅವರಿಗೆ ಸಹಾಯ ಮಾಡುವಂಥ ಒಂದು ಉದ್ದೇಶ. ಯಾವ ರೀತಿ ನಾವು ಸಹಾಯ ಮಾಡ್ತೀವಿ ಅಂದರೆ, ಈಗ ವಿನೂತನವಾಗಿ ಹೊಸದಾಗಿ ತಂತ್ರಜ್ಞಾನ ಡೆವಲಪ್ ಮಾಡುವಂಥ ಯಾರು ಉದ್ಯಮಶೀಲರಿದ್ದರೆ ಅವರಿಗೆ ನಾವು 10 ಲಕ್ಷ ರೂಪಾಯಿ ಅನುದಾನ ಕೊಡ್ತಾ ಇದ್ದೀವಿ. ಇದು ಯಾವುದೇ ಬಡ್ಡಿ ಇಲ್ಲ, ಅಸಲಿಲ್ಲ, ಏನೂ ಇಲ್ಲ. ಅಂಥ ರೀತಿಯ ಒಂದು ಹಣದ ಸಹಾಯ ನಾವು ಮಾಡ್ತಾ ಇದ್ದೀವಿ. ಎಂಥವ್ರಿಗೆ ಅಂದರೆ, ಫುಡ್ ಟೆಕ್ಕು, ಅಗ್ರಿಟೆಕ್ಕು, ಹೆಲ್ತ್ ಕೇರ್ ಅಂದರೆ ಆಹಾರ ಸಂಸ್ಕರಣೆ, ಕೃಷಿ ಗ್ರ್ಯಾಂಟ್ ಸರ್, ಆಹಾರ ಸಂಸ್ಕರಣೆ, ಕೃಷಿ ಮತ್ತು ಆರೋಗ್ಯ, ಇದಕ್ಕೆ ಸಂಬಂಧಪಟ್ಟಂಗೆ ಹೊಸ ತಂತ್ರಜ್ಞಾನಗಳು ಇಲ್ಲ ಹೊಸ ಪ್ರಾಡಕ್ಟ್ಸ್ ಏನಾದ್ರು ಡೆವಲಪ್ ಮಾಡೋಂಥವ್ರಿದ್ರೆ ಅವರಿಗೆ ನಾವು ಈ ರೀತಿ ಹಣ ಸಹಾಯ ಮಾಡ್ತಾ ಇದ್ದೀವಿ. ಇದು ಈ ಒಂದು ಸ್ಕೀಮ್ ನಡೀತಾ ಇರೋದು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅವರ ಸಹಾಯದಿಂದ, ಗೌರ್ಮೆಂಟ್ ಆಫ್ ಇಂಡಿಯಾ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸಹಾಯದಿಂದ. ಇದು ಹೋದ ವರ್ಷ ಇದು ಸ್ಥಾಪನೆ ಆಗಿದೆ. ಈ 3 ವರ್ಷದ ಪ್ರಾಜೆಕ್ಟ್ ಇದು. ಒಟ್ಟು 3 ವರ್ಷದಲ್ಲಿ 30 ಸ್ಟಾರ್ಟ್ಅಪ್ಗಳಿಗೆ ಸಪೋರ್ಟ್ ಮಾಡಬೇಕು ಅನ್ನೋದು ಇದೆ ನಮ್ಮಲ್ಲಿ. ಈಗಾಗಲೇ ನಮ್ಮಲ್ಲಿ ಒಂದು 10 ಸ್ಟಾರ್ಟ್ಅಪ್ ಕಂಪನಿಗಳಿದೆ. ನಾನಾಗಲೇ ಹೇಳ್ದಂಗೆ ಆಹಾರ ಸಂಸ್ಕರಣೆ, ಆರೋಗ್ಯ ಮತ್ತು ಕೃಷಿಗೆ ಸಂಬಂಧಪಟ್ಟಂಗೆ ಕೆಲಸ ಮಾಡ್ತಾ ಇರುವಂಥ ಸ್ಟಾರ್ಟ್ಅಪ್ ಕಂಪನಿಗಳು ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಸಹಾಯ ಮಾಡಿದ್ದೀವಿ. ಸೊ ನಮ್ಮಲ್ಲಿ ಈ ಹಣದ ಸಹಾಯ ಅಷ್ಟೇ ಅಲ್ಲ, ನಮ್ಮಲ್ಲಿ ಜಾಗನೂ ಕೊಡ್ತೀವಿ. ನಮ್ಮಲ್ಲೇ ಬಂದು ಅವರು ಆಫೀಸ್ ಓಪನ್ ಮಾಡ್ಬೋದು. ಈಗ ಮೈಸೂರಲ್ಲಿ ಇರ್ಬೋದು, ಮಂಡ್ಯದಲ್ಲಿ ಇರ್ಬೋದು. ಈಗ ಒಂದು ಸಿಟಿ ಸೆಂಟ್ರಲ್ಲಿ ಒಂದು 1000 ಸ್ಕ್ವೇರ್ ಫೀಟು, 600 ಸ್ಕ್ವೇರ್ ಫೀಟು, 500 ಸ್ಕ್ವೇರ್ ಫೀಟ್ ಆಫೀಸ್ ಸ್ಪೇಸ್ ಬೇಕು ಅಂದರೆ ಮಿನಿಮಮ್ ಒಂದು 10,000 ರೂಪಾಯಿ ಬಾಡಿಗೆ ಇರುತ್ತೆ. ನಮ್ಮಲ್ಲಿ ಭಾಳ ಕಮ್ಮಿ ವೆಚ್ಚದಲ್ಲಿ, ಕಮ್ಮಿ ಬಾಡಿಗೆಯಲ್ಲಿ ನಾವು ಜಾಗ ಕೊಡ್ತೀವಿ. ಈಗ ಹೊಸದಾಗಿ ನಂಗೆ ಯೋಚನೆ ಮಾಡೋಕ್ಕೆ ಬರಲ್ಲ, ಇನೋವೇಟಿವ್ ಆಗಿ ನಂಗೆ ಏನು ಯೋಚನೆ ಮಾಡೋಕ್ಕೆ ಬರಲ್ಲ, ಹೊಸ ಪದಾರ್ಥಗಳನ್ನ ನಾನು ತಯಾರಿಸೋಕ್ಕೆ ಬರಲ್ಲ, ನಾನು ಜನರಲ್ ಆಗಿ ಮಾರ್ಕೆಟಲ್ಲಿ ಇರೋ ಥರನೇ ಮಾಡ್ತೀನಿ, ಮಾರ್ಕೆಟಲ್ಲಿ ಇರುವಂಥ ಪದಾರ್ಥಗಳನ್ನ ನಾನು ಮಾಡ್ತೀನಿ ಅಂದರೆ ಅಂಥವ್ರಿಗೂ ಸಹಾಯ ಮಾಡ್ತೀವಿ. ಯಾವ ರೀತಿ ಅಂದರೆ, ನಮ್ಮಲ್ಲಿ ಆಹಾರ ಸಂಸ್ಕರಣೆಗೆ ಸಂಬಂಧಪಟ್ಟಂಗೆ ಕೆಲವು ಮಷಿನ್ಗಳಿವೆ. ಈಗ ರೋಸ್ಟರ್ ಇದೆ, ಪಲ್ವರೈಸರ್ ಇದೆ, ಆಮೇಲೆ ಇದು ಡಿಹೈಡ್ರೇಟರ್, ಡ್ರೈಯರ್ ಇದೆ, ಈ ಥರ ಹಲವಾರು ಮಷಿನ್ಗಳಿದೆ. ಗೋಷ್ಠಿಯಲ್ಲಿ ಅಶೋಕಾನಂದ, ಸಂಜಯ್ ಪಾಂಡೆ ಇದ್ದರು.